ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬೆಲ್ಲದ ದೀಪಾರಾಧನೆಯನ್ನು ಕಾರ್ತಿಕ ಸೋಮವಾರದಲ್ಲಿ ಯಾವ ರೀತಿ ಹಚ್ಚಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ದೀಪಾರಾಧನೆಯನ್ನು ಮನೆಯಲ್ಲೂ ಹಾಗೆ ದೇವಸ್ಥಾನದಲ್ಲೂ ಹಚ್ಬೋದು. ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಸೋಮವಾರದಲ್ಲಿ ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು. ಮೊದಲಿಗೆ ಒಂದು ಅಡಿಕೆ ಪಟ್ಟೆ ತಟ್ಟೆ ಬೇಕಾಗತ್ತೆ, ಹಾಗೆ ಅಕ್ಕಿ ಬೇಕಾಗತ್ತೆ, ಹಾಗೆ 2 ಅಚ್ಚು ಬೆಲ್ಲ ಬೇಕಾಗತ್ತೆ. ಈ ದೀಪಾರಾಧನೆಯನ್ನು ಆದಷ್ಟು ತುಪ್ಪದ ಬತ್ತಿಯಿಂದಲೇ ಹಚ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಈ ದೀಪ ಹಚ್ಚೋದು ಜೊತೆಗೆ ಇದನ್ನು ಮತ್ತೆ ಪ್ರಸಾದದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಆದಷ್ಟು ಎಣ್ಣೆ ಬದಲು ತುಪ್ಪದ ದೀಪವನ್ನು ಹಚ್ಚೋದು ತುಂಬಾ ಒಳ್ಳೆಯದು. ಹಾಗೆ ದೀಪ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅರಿಶಿನ ಕುಂಕುಮ ಹೂವಿನಿಂದ ಅಲಂಕಾರನ ಮಾಡಿಕೊಂಡು 2 ತುಪ್ಪದ ಬತ್ತಿಗಳನ್ನ ಇಟ್ಟು ಏಕಾರತಿ ಅಥವಾ ಗಂಧದ ಕಡ್ಡಿಯ ಸಹಾಯದಿಂದ ದೀಪವನ್ನು ಬೆಳಗಿದ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬೆಲ್ಲದ ದೀಪಾರಾಧನೆ ರೆಡಿಯಾಗತ್ತೆ.